ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ನಲ್ಲಿ ಇದೀಗ ಫಿನಾಲೆ ವಾರಕ್ಕೆ ಬಂದಿದೆ. ಇನ್ನು ಈ ವಾರದಲ್ಲಿ ಬಂದ್ಬಿಟ್ಟು ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಸೊ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಬಂದ್ಬಿಟ್ಟು ಒಬ್ಬ ಕಂಟೆಸ್ಟೆಂಟ್ ಇದೀಗ ಬಿಗ್ ಬಾಸ್ನ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ. ಇನ್ನು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಟೋಟಲ್ ಆಗಿ 6 ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರ್ತಾರೆ. ಆ್ಯಂಡ್ ಇವರಿಗೆ ನೀವು ವೋಟನ್ನು ಮಾಡಬೇಕು ಅಂತಂದ್ರೆ ಒಂದು ವೆಬ್ಸೈಟನ್ನು ಕೂಡ ಕೊಡ್ತೀನಿ. ಆ್ಯಂಡ್ ಆ ಒಂದು ವೆಬ್ಸೈಟ್ನಲ್ಲಿ ನೀವು ವೋಟನ್ನು ಮಾಡೋದ್ರಿಂದ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಸಿಗುತ್ತೆ. ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ. ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ 6 ಜನ ಕಂಟೆಸ್ಟೆಂಟ್ಗಳು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿರ್ತಾರೆ. ಸೊ ನಿಮ್ಮ ಪ್ರಕಾರ ಈ ವಾರ ಯಾವ ಒಂದು ಕಂಟೆಸ್ಟೆಂಟ್ ಇದೀಗ ಬಿಗ್ ಬಾಸ್ ನಮ್ಮನಿಂದ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಅಂತ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ ಫಿನಾಲೆ ವಾರಕ್ಕೆ ಬಂದಿದೆ. ಇನ್ನು ಈ ವಾರದಲ್ಲಿ ಬಂದ್ಬಿಟ್ಟು ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಸೊ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂದರೆ ಅಶ್ವಿನಿ ಗೌಡ, ರಘು, ಗಿಲ್ಲಿ, ಕಾವ್ಯ, ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಈ ಒಂದು ನಾಮಿನೇಷನ್ ಅಲ್ಲಿ ಇದ್ದಾರೆ. ಸೊ ಈ ಒಂದು ಕಂಟೆಸ್ಟೆಂಟ್ ಅಲ್ಲಿ ಯಾರು ಬೇಕಾದರೂ ಈ ವಾರ ಬಿಗ್ ಬಾಸ್ ನಮ್ಮಿಂದ ಎಲಿಮಿನೇಟ್ ಆಗಿ ಆಚೆ ಬರ್ಬೋದು. ಅಂಡ್ ಇವರಿಗೆ ನೀವು ವೋಟನ್ನು ಮಾಡಲಿಕ್ಕೆ ಸೊ ಜಿಯೋ ಹಾಟ್‌ಸ್ಟಾರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡ್ಬೋದು. ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಡ್ತೀನಿ. ಸೊ ಈ ಒಂದು ವೆಬ್ಸೈಟ್ ನಲ್ಲಿ ನೀವು ವೋಟನ್ನು ಮಾಡೋದ್ರಿಂದ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಸೊ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು. ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚನ್ನು ಮಾಡಬೇಕು. ಸರ್ಚನ್ನು ಮಾಡಿದ ನಂತರ ಮೊದಲೇದಾಗಿ ನಿಮಗೆ ಒಂದು ವೆಬ್ಸೈಟು ಕೂಡ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು. ಬಿಗ್ ಬಾಸ್ 12 ಮಿಡ್ ವೀಕ್ ವೋಟಿಂಗ್ ಲೈನ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಪೇಜ್ ಕೂಡ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗ್ತಾ ಉಂಟು. ಜಸ್ಟ್ ಇವಾಗ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಕಂಟೆಸ್ಟೆಂಟ್ಗಳು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಇದೀಗ ನಾಮಿನೇಟ್ ಆಗಿದ್ದಾರೆ ಅಂತ ಕಂಪ್ಲೀಟ್ ಆಗಿ ನಿಮಗೂ ಗೊತ್ತಾಗ್ತಾ ಉಂಟು. ಅಶ್ವಿನಿ ಗೌಡ, ರಘು, ಗಿಲ್ಲಿ, ಕಾವ್ಯ, ಧ್ರುವಂತ್ ಹಾಗೂ ರಕ್ಷಿತಾ ಅವರು ಈ ಒಂದು ನಾಮಿನೇಷನ್ ಅಲ್ಲಿ ಇದ್ದಾರೆ. ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ನೀವು ಕೂಡ ಇಲ್ಲಿ ವೋಟನ್ನು ಮಾಡಬೇಕು. ಸೊ ಒಬ್ಬರಿಗೆ ನಾನೀಗ ವೋಟನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು. ಇವಾಗ ನಾನೀಗ ಗಿಲ್ಲಿ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಅವರಿಗೆ ಒಂದು ವೋಟನ್ನು ಮಾಡ್ತಾ ಇದ್ದೀನಿ. ಸೊ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಅನಾನಮಸ್ ವೋಟ್ ಅಂತ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಉಂಟು. ಸೊ ಇವಾಗಿನ ಒಂದು ಟ್ರೆಂಡಿಂಗ್ ಇಲ್ಲಿ ನೋಡ್ತಾ ಇರ್ಬೋದು. ಕಾವ್ಯರ್ ಅವರಿಗೆ ಇಲ್ಲಿ ಜಾಸ್ತಿ ವೋಟ್ ಬಂದುಂಟು. ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿ ಇಲ್ಲಿ ಗಿಲ್ಲಿ ಇದ್ದಾರೆ. ಇನ್ನು ಮೂರನೇ ಪ್ಲೇಸ್ನಲ್ಲಿ ನೋಡ್ತಾ ಇರ್ಬೋದು ರಕ್ಷಿತಾ ಅವರು ಇದ್ದಾರೆ. ಸೊ ಈ ರೀತಿಯ ಒಂದು ಟ್ರೆಂಡಿಂಗ್ ಇದೆ. ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನು ಕಡಿಮೆ ವೋಟು ಬಂದಿತ್ತು ಅಂತಂದರೆ ನೀವು ಕೂಡ ಇಲ್ಲಿ ವೋಟನ್ನು ಮಾಡೋದ್ರಿಂದ ಅವ್ರಗಳಿಗೂ ಕೂಡ ಜಾಸ್ತಿ ವೋಟ್ಗಳು ಇಲ್ಲಿ ಬರ್ತಾ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು. ಇವಾಗ ನಾನು ಗಿಲ್ಲಿಗೆ ಒಂದು ವೋಟನ್ನು ಮಾಡಿದೆ. 24.85% ವೋಟ್ಗಳು ಬಂದುಂಟು. ಸೊ ನೀವು ಮತ್ತೆ ವೋಟನ್ನು ಮಾಡೋದ್ರಿಂದ ಅವರಿಗೆ ಜಾಸ್ತಿ ವೋಟ್ಗಳು ಕೂಡ ಬರ್ತಾ ಹೋಗುತ್ತೆ. ಈ ಒಂದು ಪೇಜನ್ನು ನಾನೀಗ ರಿಫ್ರೆಶನ್ನು ಮಾಡ್ತೀನಿ. ರಿಫ್ರೆಶನ್ನು ಮಾಡಿದಂದ್ರೆ ಪೇಜ್ ಕೂಡ ಇವಾಗ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಾ ಉಂಟು. ಸೊ ನೋಡ್ತಾ ಇರ್ಬೋದು. ಗಿಲ್ಲಿ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಮತ್ತೆ ಅವರಿಗೆ ಒಂದು ವೋಟನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಅನಾನಮಸ್ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಕ್ಲಿಕ್ಕನ್ನು ಮಾಡಿದಂತ ನೋಡ್ತಾ ಇರ್ಬೋದು 24.42% ವೋಟ್ಗಳು ಬಂದುಂಟು. ಸೊ ಮತ್ತೆ ಇವಾಗ ಮತ್ತೊಂದು ವೋಟನ್ನು ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು. ಗಿಲ್ಲಿ ಮೇಲೆ ಸೆಲೆಕ್ಟನ್ನು ಮಾಡಿಕೊಂಡು ಮತ್ತೆ ಇವಾಗ ಮತ್ತೊಂದು ವೋಟನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ವೋಟನ್ನು ಮಾಡೋದ್ರಿಂದ ಅವ್ರಿಗೂ ಕೂಡ ಜಾಸ್ತಿ ವೋಟ್ಗಳು ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದ್ಬಿಟ್ಟು ಯಾವುದೇ ರೀತಿಯಲ್ಲೂ ಕೂಡ ಇದು ಅಫಿಷಿಯಲ್ ಆಗಿರೋದಿಲ್ಲ. ಜಸ್ಟ್ ಅನ್ಅಫಿಷಿಯಲ್ ಒಂದು ವೋಟಿಂಗ್ ಪೋಲ್ ಆಗಿರುತ್ತೆ. ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂಥ ಒಂದು ರೀಸನ್ ಇಂದಾಗಿ ಸೊ ಯಾರು ಬೇಕಾದರೂ ಎಷ್ಟು ಬೇಕಾದರೂ ವೋಟನ್ನು ಮಾಡ್ಬೋದು. ಆ್ಯಂಡ್ ಕೆಲವೊಬ್ರು ಇದನ್ನ ಫೇಕು ಹಾಗೆ ಹೀಗೆ ಅಂತ ಹೇಳೋರು. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ನಲ್ಲಿ ಕೆಳಗಡೆ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಕೂಡ ಬರೆದಿದ್ದೀನಿ. ಆ್ಯಂಡ್ ಅದನ್ನು ಕೂಡ ನೀವು ಓದಿದ್ರೆ ನಿಮಗೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಇನ್ನು ಪ್ರತಿ ವಾರದ ಒಂದು ವೋಟಿಂಗ್ ಪೋಲನ್ನು ಕೂಡ ಹಾಕಿರ್ತೀನಿ. ಆ್ಯಂಡ್ ಅದರ ಒಂದು ರಿಸಲ್ಟನ್ನು ಕೂಡ ನೀವು ನೋಡಿದರೆ ನಿಮಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಮೇಲ್ಗಡೆ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಸರ್ಚ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇವಾಗ ನಾನೀಗ ಸರ್ಚನ್ನು ಮಾಡ್ತೀನಿ. ಸೊ 15th ವೀಕ್ ಅಂತ ಸರ್ಚನ್ನು ಮಾಡಿದ ನಂತರ ಸೊ 15th ವೀಕ್ ಯಾವ ಒಂದು ಕಂಟೆಸ್ಟೆಂಟ್ ಇಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಸೊ ನೋಡ್ತಾ ಇರ್ಬೋದು. ಬಿಗ್ ಬಾಸ್ 12 15th ವೀಕ್ ವೋಟಿಂಗ್ ಆನ್ಲೈನ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದಂತ ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ. ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಉಂಟು. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ನಲ್ಲಿ ಇದೀಗ ಕಂಪ್ಲೀಟ್ ಆಗಿ ಬಾಟಮ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ರಘು ಹಾಗೂ ರಾಶಿಕಾ. ಆ್ಯಂಡ್ ಇನ್ನು 15ನೇ ವಾರ ಬಂದ್ಬಿಟ್ಟು ರಾಶಿಕಾ ಅವರೇ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ನಮ್ಮಿಂದ ಆಚೆ ಬಂದಿದ್ದಾರೆ. ಸೊ ಈ ರೀತಿಯ ಈ ಒಂದು ವೋಟಿಂಗ್ ಪೋಲ್ ಇಲ್ಲಿ ವರ್ಕ್ ಆಗ್ತಾ ಉಂಟು. ಆ್ಯಂಡ್ ಇದೇ ರೀತಿ ನೀವು ಪ್ರತಿ ವಾರದ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ ಅನ್ನ ನೋಡ್ತಾ ಹೋದ್ರೆ ಸೊ ಬಾಟಮ್ 3 ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಅಲ್ಲಿ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು. ಆ್ಯಂಡ್ ಈ ಸೀಸನ್ ನಲ್ಲಿ ನಾವು ಶೇರ್ ಮಾಡಿರುವಂತಹ ಒಂದು ವೋಟಿಂಗ್ ಪೋಲ್ ನಲ್ಲಿ ಸೊ ಕಡಿಮೆ ವೋಟು ಯಾರಿಗೆ ಬಂದುಂಟೋ ಅವರೇ ಬಿಗ್ ಬಾಸ್ ನಮ್ಮನ್ನ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಸೊ ರಿಯಲ್ ಆಗಿ ವೋಟನ್ನು ಮಾಡ್ತೀರಾ ಅಂತಂದ್ರೆ ನೀವು ಜಿಯೋ ಹಾಟ್‌ಸ್ಟಾರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ನೀವು ವೋಟನ್ನು ಮಾಡ್ಬೋದು. 99 ವೋಟ್ಗಳಿರುತ್ತೆ. ಅಲ್ಲಿ ನಿಮಗೆ ವೋಟನ್ನು ಮಾಡೋದ್ರಿಂದ ರಿಸಲ್ಟ್ ಕೂಡ ಗೊತ್ತಾಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ಅನ್ಅಫಿಷಿಯಲ್ ವೋಟಿಂಗ್ ಪೋಲ್ ಆಗಿರೋದ್ರಿಂದ ವೋಟನ್ನು ಮಾಡಿದಂತೆ ಕಂಪ್ಲೀಟ್ ಆಗಿರುವಂಥ ಒಂದು ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದ್ರು ಬಾಟಮ್ನಲ್ಲಿ ಇದ್ರೆ ನೀವು ಅವರಿಗೆ ಕಂಟಿನ್ಯೂಸ್ಲಿ ವೋಟನ್ನು ಮಾಡ್ತಾ ಹೋದ್ರೆ ಅವ್ರಿಗಳಿಗೂ ಕೂಡ ಜಾಸ್ತಿ ವೋಟ್ಗಳು ಬರುತ್ತೆ. ಸೊ ಆದ್ರಿಂದಾಗಿ ಈ ಒಂದು ವೆಬ್ಸೈಟ್
ಲಿಂಕನ್ನು ಮ್ಯಾಕ್ಸಿಮಮ್ ನೀವು ಎಲ್ಲ ಕಡೆ ಇದನ್ನು ನೀವು ಶೇರ್ ಮಾಡಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ. ಸೊ ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾವ ಒಂದು ಕಂಟೆಸ್ಟೆಂಟ್ ಇದೀಗ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಡ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.